ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ಮತ್ತು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಹಾಗೂ ರಾಘರಂಜನಿ ತಂಡ ಮತ್ತು ಗ್ರಾಮ ಪಂಚಾಯಿತಿ ತಳಗವಾದಿ ಇವರೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಂದು ನಿಮಗೆ ಪ್ರೀತಿಪೂರ್ವಕವಾದ ಮನವಿ, ಈ ನಾಟಕವನ್ನ ನೀವು ದಯಮಾಡಿ ನೋಡಿ. ಇದು ಕಥೆಯಲ್ಲ, ಕಲ್ಪನೆಯಲ್ಲ, ಎಲ್ಲೋ ಒಂದ್ ಕಡೆ ಕದ್ಕೊಂಬಂದಂತ ವಿಚಾರ ಅಲ್ಲ. ಪ್ರತಿ ಮನೆಯಲ್ಲೂ ಕೂಡ ಈ ತರದ ಒಂದು ಸಮಸ್ಯೆ ಇದೆ. ಮುಂದಿನ ಜೀವನ ಏನಾಗ್ಬೇಕು, ನಾವ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪುಟ್ಟ ಪ್ರಯತ್ನ ನಾವು ಮಾಡಿದ್ದೀವಿ. ತರೋದ್ರಿಂದ ಹೆಚ್ಚು ನೀವು ಗಲಿಬಿಲಿಯಾಗಿ ಮಾತಾಡೋದು ಬೇಡ, ಸಾವಧಾನವಾಗಿ ಕುಳಿತುಕೊಂಡು ವೀಕ್ಷಣೆ ಮಾಡಿ. ಕೊನೆಯಲ್ಲಿ ನಮ್ಮ ನಬಾರ್ಡ್ ಬ್ಯಾಂಕ್ನ ಅಧಿಕಾರಿಗಳಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾಗಿ ಬಹಳ ಸರಳವಾಗಿ ಅರ್ಥ ಆಗೋ ರೀತಿ ಉತ್ತರ ಕೊಡ್ತಾರೆ. ಹಾಗಾಗಿ ನಾವು ಇವತ್ತು ಆರ್ಥಿಕ ಸಾಕ್ಷರತೆ ಅಂದ್ರೆ ಏನು ಅಂತ ಹೇಳಿ ನಮಗೆಲ್ಲ ಒಂದು ಸಣ್ಣ ಗೊಂದಲ ಇರ್ಬೋದು ನಿಮಗೆ ಬಂಧುಗಳೇ. ನಾನು ಹಾಡಿನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ನಾವು ಹಣಕಾಸನ್ನ ಸರಿಯಾಗಿ ಕೂಡಿಡದೆ ಗೊಂದಲಕ್ಕೊಳಗಾಗಿ ಸಂಸಾರವನ್ನು ಹಾಳು ಮಾಡಿಕೊಂಡ್ರು ಸಾಕು. ಇನ್ನು ಮುಂದಾದ್ರೂ ನಮಗೆ ನಮ್ಮ ಈ ದೇವಿಪುರ ಗ್ರಾಮಕ್ಕೆ ಒಂದು ಸೌಭಾಗ್ಯ ಬಂದಿದೆ, ಒಂದು ಸುಕೃತ ಬಂದಿದೆ, ಒಂದು ಒಳ್ಳೆಯ ಸಂತೋಷದ ದಿನ ಇವತ್ತು ಅಂತ ತಿಳ್ಕೊಳ್ಬೇಕು. ನಮ್ಮೂರಿಗೆ ಒಂದು ಬ್ಯಾಂಕ್ ಬರ್ತಾ ಇದೆ, ಮನೆಗೆ ಬ್ಯಾಂಕ್ ಬರ್ತಾ ಇದೆ. ಯಾಕೋಸ್ಕರ ಈ ಮನೆಗೆ ಬ್ಯಾಂಕ್ ಕರೆಸ್ತಾ ಇದ್ದಾರೆ ಅಂದ್ರೆ, ನಾವು ಅಷ್ಟೋ ಇಷ್ಟೋ ಸಾಮಾನ್ಯ ಬಡ ಕುಟುಂಬದಲ್ಲಿದ್ದಂತ ರೈತರು, ಕೂಲಿ ಕಾರ್ಮಿಕರು ಎಲ್ಲೆಲ್ಲೋ ದುಡ್ದಂತದನ್ನ, ಕಷ್ಟಪಟ್ಟು ದುಡ್ದಂತದನ್ನ ಯಾರೋ ಒಂದು ಅಪರಿಚಿತ ದೋಚ್ಕೊಂಡು ಹೋಗ್ತಿದಾರಲ್ಲ, ಅಥವಾ ನಮ್ಮ ದುರಾಸೆಗೆ ನಮ್ಮ ಹಣವನ್ನ ನಾವು ಸಂಪೂರ್ಣ ಹಾಳು ಮಾಡ್ಕೊಳ್ತಿದೀವಲ್ಲ, ಇದು ಬೇಡ. ಉಳಿತಾಯ ಮಾಡೋದನ್ನು ಸರಿಯಾಗಿ ಉಳಿತಾಯ ಮಾಡುವ, ಎಲ್ಲಿ ಉಳಿತಾಯ ಮಾಡುವ ಅನ್ನೋದ್ರ ಬಗ್ಗೆ ಒಂದು ಗೀತೆಯನ್ನು ಕೇಳೋಣ. ದೊಡ್ಡವರು ತಿಳಿದವರು ಹೇಳ್ತಾರೆ, ಕೇಳಜಾಣ ಉಳಿತಾಯ ಮಾಡಣ್ಣ, ನಿಮ್ಮ ಮುಂದಿನ ಭವಿಷ್ಯ ಯೋಚನೆ ಮಾಡ್ರವ್ವ, ನಿಮ್ಮ ಮುಂದಿನ ಭವಿಷ್ಯ ಯೋಚನೆ ಮಾಡ್ರವ್ವ. ನಿಮ್ಮ ಮುಂದಿನ ಯೋಚನೆ ಮಾಡಣ್ಣ, ನಿಮ್ಮ ಮುಂದಿನ ಭವಿಷ್ಯ ಯೋಚನೆ ಮಾಡಣ್ಣ. ಗಳಿಸುವ ಹಣವನ್ನು ಸರಿಯಾಗಿ ಉಳಿಸು, ಸರ್ಕಾರಿ ಬ್ಯಾಂಕಲ್ಲಿ ಠೇವಣಿ ಮಾಡು. ಗಳಿಸುವ ಹಣವನ್ನು ಸರಿಯಾಗಿ ಉಳಿಸು, ಸರ್ಕಾರಿ ಬ್ಯಾಂಕಲ್ಲಿ ಠೇವಣಿ ಮಾಡು. ಅಪರಿಚಿತರನ್ನ ಯಾವತ್ತೂ ನಂಬಬೇಡ, ಸರಿಯಾಗಿ ನೀನು ಮಾಹಿತಿ ಪಡಿಯಣ್ಣ, ಸರಿಯಾಗಿ ನೀನು ಮಾಹಿತಿ ಪಡಿಯಣ್ಣ. ಕೇಳೋ ಜಾಣ, ಕೇಳೋ ಜಾಣ ಉಳಿತಾಯ ಮಾಡಣ್ಣ. ನಮ್ಮ ವಿಜಯ ಬ್ಯಾಂಕ್ ವತಿಯಿಂದ ಇಲ್ಲಿ ನಮ್ಮೂರಿಗೆ ಒಂದು ಬ್ಯಾಂಕ್ ಬರ್ತದೆ. ಈಗ 10 ರೂಪಾಯಿ ಇದ್ರು ನೀವು ಉಳಿತಾಯ ಮಾಡ್ಬೋದು, 20 ರೂಪಾಯಿ ಇದ್ರು ಉಳಿತಾಯ ಮಾಡ್ಬೋದು, 2,000 ಇದ್ರು ಉಳಿತಾಯ ಮಾಡ್ಬೋದು. ಭಾನುವಾರ ಆದ್ರೂ ಉಳಿತಾಯ ಮಾಡ್ಬೋದು, ನೀವು ಕಟ್ಬೋದು ಬ್ಯಾಂಕ್ಗೆ. ಅಮಾಸೆ ಆದ್ರೂ ನಿಮ್ಗೆ ಅವ್ರು ವಾಪಸ್ ದುಡ್ಡು ಕೊಡ್ತಾರೆ. ಅವತ್ತೆ ಕಷ್ಟ ಅಂದಾಗ 12 ಗಂಟೆ ರಾತ್ರಿ ಆಗ್ಲಿ ನೀವು ಬೇಕು ಅಂದಾಗ ನಿಮ್ಮ ಕಷ್ಟಕ್ಕೆ ಹಣ ಕೊಡ್ತಾರೆ. ಅದಕ್ಕೆ ನಮ್ಮ ನಬಾರ್ಡ್ ಅಧಿಕಾರಿಗಳು ಹೇಳ್ತಿದ್ದು ಇಷ್ಟೇ, ಏನಂತ ಗೊತ್ತಾ? ಮನೆಗೂ ಈಗ ಬ್ಯಾಂಕು ಬಂದೈತೆ, ನೀವು ಉಳಿತಾಯ ಮಾಡೋ ಹಣ ಭದ್ರವಾಗೈತೆ. ಮನೆಗೂ ಈಗ ಬ್ಯಾಂಕು ಬಂದೈತೆ, ಉಳಿತಾಯ ಮಾಡೋ ಹಣ ಭದ್ರವಾಗೈತೆ. ಕರಗಡ್ಗಲ್ ಮಡಗ್ದ ನನ್ ಗಂಡ ಎತ್ಕೊಂಡೋದ ಅವ್ನ ಮನೆಯೊಳಗ ಅಂತ ಬೈಯಂಗಿಲ್ಲ. ನೀವೀಗ ಬೆಳ್ಳುಳ್ಳಿ ಡಬ್ಬದಲ್ಲಿ ಮಡಗಿದೆ ಕಣಪ್ಪ ತಕೊಂಡೋದ ಅನ್ನುವಂಗಿಲ್ಲ. ಯಾರಿಗೋ 10 ರೂಪಾಯಿ ಕೊಟ್ಟಿದೆ, ಅವ್ಳು ಕೊಡ್ನೇ ಇಲ್ಲ ಅವ್ಳ ಮನೆಯೊಳಗ ಅನ್ನುವಂಗಿಲ್ಲ. ಈಗ ಏನಿದ್ರು ಸೇಫ್ ಆಗಿರೋ ಜಾಗದಲ್ಲಿ ನಮ್ಮ ವ್ಯವಹಾರ ಪ್ರತಿನಿಧಿಯವರವ್ರೆ 5 ರೂಪಾಯಿ ಇದ್ರು ನೀವು ಸಂಜೆ 8 ಗಂಟೆಲಿ ಮಗ 5 ರೂಪಾಯಿ ಉಳ್ಕೊಂಡದ ಅದಿರ್ಲಿ ಬ್ಯಾಂಕ್ ಅಲ್ಲಿ ಕಟ್ಟವ ಅಂತ ಅಂದ್ರೆ ಅವ್ಳು ಇಟ್ಕೊಂಡಿರ್ತಾಳೆ, ನಿಮ್ ಬ್ಯಾಂಕ್ ಅಲ್ಲಿ ನಿಮ್ ಖಾತೆಲಿ ಇರ್ತದೆ. ಅದಕ್ಕೆ ಈ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾ ಇರೋದು ಏನಂದ್ರೆ, ಮನೆಗೂ ಈಗ ಬ್ಯಾಂಕು ಬಂದೈತೆ, ನೀವು ಉಳಿತಾಯ ಮಾಡೋ ಹಣ ಭದ್ರವಾಗೈತೆ. ಮನೆಗೂ ಈಗ ಬ್ಯಾಂಕು ಬಂದೈತೆ, ಉಳಿತಾಯ ಮಾಡೋ ಹಣ ಭದ್ರವಾಗೈತೆ. ಬೇಕು ಅಂದಾಗ್ಲೆಲ್ಲ ಹಣ ಪಡಿಬಹುದವ್ವಾ, ಸರಿಯಾಗಿ ನೀವು ಯೋಚನೆ ಮಾಡವ್ವ, ಸರಿಯಾಗಿ ನೀವು ಯೋಚನೆ ಮಾಡವ್ವ. ಕೇಳೋ ಜಾಣ, ಕೇಳೋ ಜಾಣ ಉಳಿತಾಯ ಮಾಡಣ್ಣ, ನಿನ್ನ ಮುಂದಿನ ಭವಿಷ್ಯ ಯೋಚನೆ ಮಾಡಣ್ಣ, ನಿಮ್ಮ ಮುಂದಿನ ಭವಿಷ್ಯ
ಯೋಚನೆ ಮಾಡಣ್ಣ ನಿಮ್ಮ ಮುಂದಿನ ಭವಿಷ್ಯ ಯೋಚನೆ ಮಾಡವ್ವ. ಹಾಗಾಗಿ ಈ ಸಾಕ್ಷರತೆ, ಆರ್ಥಿಕ ಸಾಕ್ಷರತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಕಲಾವಿದರಿಗೆ ನಾಟಕ ಅಭಿನಯಿಸ್ತೇವೆ. ದಯಮಾಡಿ ನೋಡಿ, ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ ಅವ್ವ, ಬನ್ನಿ 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 ಬನ್ನಿರಿ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ, ಬನ್ನಿ 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 ಬನ್ನಿರಿ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ ಅಣ್ಣ. ಬನ್ನಿ 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 ಬನ್ನಿರಿ, ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ. ದಿನ ದಿನವೂ ಕೂಲಿ ಮಾಡಿ ಬಳಲಿ ಬೆಂಡಾದವರೇ, ದಿನ ದಿನವೂ ಕೂಲಿ ಮಾಡಿ ಬಳಲಿ ಬೆಂಡಾದವರೇ. ಲೋಕಕ್ಕೆಲ್ಲ ಅನ್ನ ನೀಡಿ ಉಪವಾಸ ಮಲಗಿದವರೇ, ಲೋಕಕ್ಕೆಲ್ಲ ಅನ್ನ ನೀಡಿ ಉಪವಾಸ ಮಲಗಿದವರೇ. ದುಡಿದ ಹಣವ ಕೂಡಿಡದೆ ಕಷ್ಟದಲ್ಲಿ ಸಿಲುಕಿದವರೇ, ದುಡಿದ ಹಣವ ಕೂಡಿಡದೆ ಕಷ್ಟದಲ್ಲಿ ಸಿಲುಕಿದವರೇ. ಕಷ್ಟದಲ್ಲಿ ಸಿಲುಕಿದವರೇ ಬನ್ನಿ 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 ಬನ್ನಿರಿ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ, ಬನ್ನಿ 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 ಬನ್ನಿರಿ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ, ಬನ್ನಿ 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 ಬನ್ನಿರಿ. ಮುಂದೆ ದೊಡ್ಡ ಬದುಕಿದೆ ತಿಳಿಯಿರಿ. ದೇವಿಪುರಿ ಗ್ರಾಮದ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ನಮಸ್ಕಾರ. ಇವತ್ತು ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ಹಾಗೆ ವಿಜಯ ಬ್ಯಾಂಕ್ ಮಂಡ್ಯ, ಪರಿಸರ ರೂರಲ್ ಡೆವಲಪ್ಮೆಂಟ್ ಮಂಗಲ ಇವರ ಸಂಯುಕ್ತ ಆಶ್ರಯದಲ್ಲಿ ಆರ್ಥಿಕ ಸಾಕ್ಷರತೆ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ. ಅಲ್ಲ ಕಣ, 91ನೇ ಇಸ್ವಿಲಿ ಸಾಕ್ಷರತಾ ಆಂದೋಲನ ಅಂತ ಬಂತು. ಈ ಯಾವ್ದಲ್ಲ ಆರ್ಥಿಕ ಸಾಕ್ಷರತಾ ಆಂದೋಲನ ನೋಡ್ರೆ, ನೀವು ತಿಳ್ಕೊಂಡಿದ್ದು ನಿಜ. ಅವತ್ತು ಸಾಕ್ಷರತೆ ಬಂದಿದ್ದು ಪ್ರತಿಯೊಬ್ರು ಅನಕ್ಷರಸ್ಥರು ಅಕ್ಷರವನ್ನ ಕಲ್ತ್ಕೊಳ್ಬೇಕು ಅಂತೇಳಿ ಆ ದಿನ ಸಾಕ್ಷರತೆ ಬಂತು. ಹೌದು, ನಿಮ್ಮ ಸತ್ಯ ಕಣ. ಇವತ್ತು ಅದೇ ತರ ನಾವು ಗಳಿಸಿದ ಹಣವನ್ನ, ನಾವು ಸಂಪಾದನೆ ಮಾಡಿದ ಹಣವನ್ನ ಎಲ್ಲಿ ಇಡಬೇಕು, ಯಾವ ತರ ಸೇಫ್ ಆಗಿ ಅದಿರ್ಬೇಕು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಕಣ ಇದು. ಸರಿ ಕಣ, ಸರಿ ಕಣ. ಯಾಕಂದ್ರಪ್ಪ, ನಾವು ಸಂಪಾದನೆ ಮಾಡಿರೋ ದುಡ್ಡ ಏನ್ ಖರ್ಚು ಮಾಡ್ಬೇಕು, ಏನ್ ಉಳಿತಾಯ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಯಸ್ಸು ತಿಳಿಬೇಕಂತೆ ನಾವು. ಹಂಗೆಲ್ಲ ಮಾತಾಡ್ಬೇಕನಕ. ಹೆಂಗ್ ಮಾತಾಡ್ಬೇಕು? ನೀವು ಇಷ್ಟೇ ಅಲ್ಲ ಬದುಕಿರೋದು, ಮತ್ತೆ ಇನ್ನು ಬದುಕು ಮುಂದೈತೆ. ಮುಂದೆ ಮಕ್ಕಳನ್ನ ಓದಿಸ್ಬೇಕು, ಹೌದು. ಮಕ್ಕಳನ್ನ ಮದುವೆ ಮಾಡ್ಬೇಕು, ಅಲ್ವಾ? ಹಬ್ಬ ಮಾಡ್ಬೇಕು. ಕಷ್ಟ ಇದೆ, ಸುಖ ಇದೆ, ಇದ್ಯಾವುದು ಬದುಕು ಮುಂದಿದೆ ನಮಗೊಂದು ದೊಡ್ಡ ಬದುಕು. ಅಕ್ಕ, ಇಷ್ಟ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದ್ರ? ಮತ್ತೆ ನನಗೆ ನಿಮ್ಗೆ ಒಂದ್ ನಾಟಕದ ಮುಖೇನ ಕಥೆನ ತೋರಿಸ್ತೀನಿ, ಬನ್ನಿ ನಾಟಕ ನೋಡಿ. ನಾಟಕ ನಮ್ ಬ್ಯಾಂಕ್ ನಾಟಕ, ನಾಟಕ ಹೊಸ ಬೆಳಕು, ಹೊಸ ಬೆಳಕು ಮೂಡುತ್ತಿದೆ, ಹೊಸ ಆಸೆ, ಹೊಸ ಕನಸು ಚಿಗುರುತ್ತಿದೆ. ಹೊಸ ಬೆಳಕು, ಹೊಸ ಬೆಳಕು ಮೂಡುತ್ತಿದೆ, ಹೊಸ ಆಸೆ, ಹೊಸ ಕನಸು ಚಿಗುರುತ್ತಿದೆ. ನಿಮ್ಮ ಪ್ರತಿ ಕನಸು ನನಸಾಗೋ ಕಾಲ ಬಂದಿದೆ, ನಿಮ್ಮ ಪ್ರತಿ ಕನಸು ನನಸಾಗೋ ಕಾಲ ಬಂದಿದೆ. ಕೇಳಣ್ಣ ಕೇಳುವ, ಕೇಳಣ್ಣ ಕೇಳುವ, ಕೇಳಣ್ಣ ಕೇಳುವ, ಕೇಳಣ್ಣ ಕೇಳುವ. ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎತ್ತೊಂದು ಗಳಿಗೆ ನೆನೆದೇನೋ, ಎತ್ತೊಂದು ಗಳಿಗೆ ನೆನೆದೇನೋ. ಅಪ್ಪಪ್ಪಪ್ಪ, ಶಿವನೇ ಶಂಕರ ನಾರಾಯಣ ಗೋವಿಂದ, ನನ್ನೊಬ್ಬನೇ ಕಾಪಾಡ್ರಪ್ಪ, ಕಾಪಾಡಿ. ನೋಡಪ್ಪ, ಇದೊಂದ್ ಕೆಲಸ ಮಾತ್ರ ತುಂಬಾ ಚೆನ್ನಾಗ್ ಮಾಡೋಣ. ಏ ಸಾಕೆ ಏನ್ರಿ? ಮೇ, ನನಗೆ
ಕೆಲ್ಸಕ್ಕೆ ಹೋಯ್ತಾವನೆ. ಹಾ. ಹಂಗೆ ಕೆರೆ ಕಡೆ ಹೋಗ್ಬಿಟ್ಟು ಆ ಹೋಟೆಲ್ ಕಾಫಿಯ ಕುಡ್ಕೊಂಡು ನಾನು ಕೆಲ್ಸಕ್ಕೆ ಹೋಯ್ತೀನಿ. ಮಾದ ಬಂದ್ರೆ ಮನೆತಕ್ ಬರೇ ಏ ಮನೆ ಕಾಯ್ತಾ ಇರೋ ಕಾಪಿ ಅಂದೆ. ಅಲ್ಲ ಕಣಮಿ, ಕೆಂಪಿದ ನಂಗೋಸಿ ಹಂಗೆ ಕಣಮಿ. ಏನು? ಅಯ್ಯೋ ಟೀಯ ಕಣಮಿ, ಆ, ಹಂಗನ್ನಿ ಮತ್ತೆ. ಅಲ್ಲ ಕಣಮಿ, ಹಾ? ಅದೇ ಟೀಯ ಕುಡ್ಕೊಂಡು ನಾ ಕೆಲ್ಸಕ್ಕೆ ಹೋಯ್ತೀನಿ. ಮಾದನ ಬರೇಳು. ಇನ್ನೊಂದ್ ಮಾತು ಗೆಪ್ತಿ ಇರ್ಲಿ ಕಣಮಿ, ಏನ್ ಹೇಳಪ್ಪ ಅದೇನು ಅಂತ. ಕೆಟ್ಟೊತ್ತೊಂದ್ ಕಾಲ ಕಣಮಿ, ಜನ ಮನ ಸರಿ ಇಲ್ಲ. ಕುರಿ ತಗಿ ಗೂಟ ಕಟ್ಟಾಕ್ಬಿಟ್ಟು ಆಯ್ತು. ಎಮ್ಮೆ ತಗೊಂಡ್ ಬಾಯ ಆಡ್ಸ್ಕೊಂಡ್ ಬಂದು ಕಸ ತಗೊಂಡು ತಿಪ್ಪೆಗೆ ಹಾಕ್ಬಿಟ್ಟು ಬಾಕ್ಲ ಭದ್ರಾಕೆ ಮನೇಲಿ ಇರಮಿ. ನಾ ಬರ್ತೀನಿ ಕಣ. ಏ ಏ, ಅದೇನ್ ಹೇಳ್ತಾರಲ್ಲ ಹಂಗ ಆಯ್ತಲ್ಲ ನಿಮ್ ಕತೆ. ಏನು? ಅಲ್ಲ, ಕಸ ತಗೋಗ್ ತಿಪ್ಪೆಗೆ ಹಾಕೋದು, ಆ. ಕುರಿ ತಗೋಗ್ ಗೂಟ ಕಟ್ಟಾಕೋದು, ಮನೆಗ್ ಬೀಗ ಹಾಕೋದು, ಎಲ್ಲಾನು ನಿಮ್ ಕೈ ಹೇಳ್ಸ್ಕೊಬೇಕ ನಾನು. ಅಲ್ಲ ಕಣಮಿ, ಗಂಡಸು ಹೇಳುದು ಮಾತ ಕೇಳ್ಬೇಕು, ಸೀದಾ ಮನೆಗೆ ಹೋಯ್ತಾನೆ ಇರ್ಬೇಕು. ಹಾ ಆಯ್ತು, ನೀವ್ ಹೇಳ್ದಂಗ್ ಹೋಯ್ತಾನೇ ಇರ್ತೀನಿ. ಆ, ಸರಿ, ಆ, ಸರಿ, ಈಗ ನೀವ್ ಎಲ್ಗ್ ಹೋಯ್ತಾ ಇರೋದು ಅಂತ. ನಾನು ಗೌಡಪ್ಪ ಮನೆ ಕೆಲ್ಸಕ್ಕೆ ಹೋಗ್ತಾನೆ ಕಣಮಿ. ಸರಿ, ಬರೋದ್ ಎಷ್ಟೊತ್ಗೆ ಅಂತ ಹೇಳ್ರಿ. ನಾವ್ ಬರೋದು ಒಂದ್ 6-7 ಗಂಟೆ ಆಗ್ಬೋದು. ಏಯ್, 6 ಗಂಟೆ ಆಗದಂತೆ. ನಿಮ್ಗೆ ಗ್ಯಾಂಗಿನ ಇದ್ದದ ಇಲ್ವೋ? ಯಾಕೆ? ನಾನು ಇವತ್ತು ಕೇಂದ್ರಕ್ಕೆ ದುಡ್ಡು ಕಟ್ಬೇಕು. ಸರಿಯಾಗಿ ಟೈಮಿಗೆ ಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ವಿ. ನಾನು ಹೋದ ತಕ್ಷಣ ಮಾದಕಲ್ಲಿ ಕೊಟ್ಟು ಕಳಿಸ್ತೀನಿ. ಹೊಟ್ಟೆ ಒಳಗ್ ನೀನು ಏ ಹೋಯ್ತಿದಂಗೆ ಮರು ಜ್ಞಾನ ಕೊಟ್ಟು ಕಳ್ಸ್ರಿ. ಏ, ಏನ್ ಕೊಟ್ಟು ಕಳ್ಸ್ತೀನಿ? ಹೋಗಿ ಮಾಡ್ಕೊಂಡು ಬಾಯ್ಲಿ ನಿಮ್ಮ ಅವನೇ ಬತ್ತಾಳೆ ನೋಡು. ನಾನು ಅಕ್ಕನ ಕೂಕ ಬರಕಂದ್ರೆ ಸಾಕಾಗ್ತಂತ ಬಂದ್ಬಿಟ್ಟಿದ್ದೆ. ನೀನು ನಡಿ ಕಂಕ ಸಾಕಕ್ಕ. ಓ ಇನ್ನು ಹೊಟ್ಟಿ ಒಳಗೆ ಐತಿಯಾ? ಅಲ್ಲ ಕನಕ, ಕೇಂದ್ರಕ್ಕೆ ಹೆಂಗ್ಸ್ರು ಬಂದು ಮಾಮೇರಿ ಕೂತವ್ರೆ. ಮಾಸ್ಟ್ರು ಬರು ಹೊತ್ತಾಯ್ತು, ಇನ್ನು ದುಡ್ಡು ತಾಕ ಬರ್ದೆ ಅಟ್ಟಿಲಿ ಗೇಮೆ ಗೈತಾ ಕೂತಿದ್ಯಲ್ಲ, ನಿನ್ಗೆ ಏನಾರ ಮಾನ ಮರ್ಯಾದೆ ಇದ್ದಳ ಅಂತ. ಅಕ್ಕ ನಮ್ಮ ಹೊಟ್ಟೆವನ ಹಿಂಗೆ ಹೋಗೋನೆ. ಅದನ್ನ ಕೇಳಿ ಇನ್ನೇನು ಕೊಟ್ಟು ಕಳ್ಸ್ಬಿಡ್ತಾನೆ. ಕವನ್ ಕೊಡ್ತೀನಿ ಅಲ್ಲಿ ಗಂಟ ಒಂದ್ ಸವಿದ್ರೆ ಒಂದ್ 5 ರೂಪಾಯಿ ಕಟ್ಬಿಡಕ್ಕ. ಏನಕ್ಕ ನಂದವು 500 ರೂಪಾಯಿ ಇದ್ರ ಕಟ್ಬೇಕಾ? ನನ್ನ ಗಂಡ ನಂದು ಕೊಡೋದೇ ಕಷ್ಟ. 3 ಹೊತ್ತು ಕುಡ್ಕ ಊರ್ ತುಂಬಾ ಓಡಾಡ್ತಾನೆ. ಹಿಂದಿ ಬೇರೆ ಹೇಳ್ತಾನೆ ಕಟ್ನೆ. ಅಲ್ಲ ಕನಕ, ಕೇಂದ್ರದಲ್ಲಿ ಸಾಲ ಎತ್ಕೊಂಡು ಆ ಮದ್ವೆ ಅಂತೆ ಈ ನೆರವೆ ಅಂತೆ ಮಳವಳಿಗೆ ಬಂದು ಒಂದ್ ವಿಚಾರನ ಬಿಡ್ನಿಲ್ಲ. ಗಂಡ ಹೇಳ್ತೀರಿ ಇಬ್ರು ದಿನ ಹೋಯ್ತೀರಿ. ಕೇಂದ್ರ ಸೋಕಿ ಮಾಡ್ತೀರಿ. ನಿನ್ಗೆ ಕೇಂದ್ರ ಕಟ್ಟ ಕಾಸಿಲ್ವಾ ನಿನ್ಗೆ ಅಂತ? ಜಾಸ್ತಿ ಮಾತಾಡ್ಬೇಡ, ಸುಸ್ತಾಗೋತ್ಯಾ ಅಕ್ಕ. ನಾನ್ ಸುಸ್ತಾಗೈತಿ, ಮಾಡಿ ಗುರ್ತಾಗ್ತದೆ ನೀನು. ನೀರ್ ಕುಡಿತೀನಿ ನಾನು. ಕೈ ಮುಗಿತೀನಿ. ಅಲ್ಲೆಲ್ಲ ರೈತರು ನಮ್ಮ ಮಾವನ್ ತವಿದ್ರೆ ಇಸ್ಕೊಡ್ತೀನಿ. ಮಾವನ್ ತವರ ಇಸ್ಕೊಬ, ಮೈದನ್ ತವರ ಇಸ್ಕೊಬ. ನನ್ಗ ಅವೆಲ್ಲ ಗೊತ್ತಿಲ್ಲ. ಹೆಂಗ್ಸ್ರು ನನಗೆ ಉಗಿತಾಕುತ್ತ ನಾನು ಲೀಡ್ರು. ನಿನ್ಗೆ ಅದ್ ಗೊತ್ತಾ? ನೀನೇನ ತಂದು ಕಟ್ನಿಲ್ಲ. ಈಗ ನಾನು ಒಬ್ಳು ಬಂದಿನಿ. 40 ಜನ ಕಕ್ಕ ಬಂದಿನಿ. ನಾನ್ ಸಾಲ ತಗೋವಾಗ 10 ಜನ ನಿಂತು ಸೈನ್ ಹಾಕಿ ನನಗ್ ಸಾಲ ಕೊಟ್ಟವ್ರೆ. ನಾವ್ ಸರಿಯಾದ ಟೈಮ್ಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಅವರೆಲ್ಲ ಬಂದು ನನ್ ಮಾನ ಮರ್ಯಾದೆ ಎಲ್ಲ ತೆಗ್ದಾಕ್ಬಿಡ್ತಾರೆ. ನಮ್ಮ ಮಾವನ್ ತವರ ಇದ್ರೆ ಕೇಳಕ ಬಂದ್ಬಿಡ್ತೀನಿ. ಏನಮ್ಮಿ ತಾಯಿ ಎಟ್ಟಿ ತಕ್ಕ ಇವತ್ತು ಇಷ್ಟೊತ್ತಲ್ಲಿ ಸಂಡೆ ಗಂಟೆ ಒಂದ್ 5 ರೂಪಾಯಿ ದುಡ್ಡಿದ್ರೆ ಕೊಡ್ ಮಾವ. ಸಂಡೆ ಗಂಟ ನಿನ್ಗೆ ಏನಾರ ಮಾನ ಮರಿದಿದ್ದದ? ಆ ಹೋದ ವರ್ಷ ನಮ್ಮ ಆನಂದ ಅಣ್ಣಂತ 10 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಬಂದ್ ಕೊಟ್ನಲ್ಲ 500 ರೂಪಾಯಿ ತಂದು ಕೊಟ್ಟಿದ್ದೇಮಿ ನೀನು? ಏನ್ ಸರಿ ಸೇರ್ಸ್ಕೊಳ್ಳೋದು? ಹೋಗ್ ಬಿರ್ಬಿರ್ನೆ. ಇಲ್ವಾ ಮಾವ? ಇಲ್ಲಕ್ಕನ ಹೋಗಮ್ಮಿ. ಏನಮ್ಮಿ ತಾಯಿ? ಒಂದೇ ಒಂದ್ ಮಾತ್ ಕೇಳ್ತೀನಿ, ಬೇಜಾರ್ ಮಾಡ್ಕೊಬೇಡ್ರಿ. ಏನ್ ಕೇಳವ? ಸಂಡೆ ಗಂಟೆ ಒಂದ್ 5 ರೂಪಾಯಿ ಇದ್ರೆ ಎಷ್ಟ? 500. 500 ರೂಪಾಯ? ಬಾಯ್ಲಿ ಕೂತ್ಕೊಯ್ಲಿ. ಯಾಕೆ ಮಾವ? ಕೂತ್ಕೊಳ್ಳಿ ಹೇಳ್ತೀರಿ. ಸಂಜೆ ಗಂಟೆ ಒಂದು 600 ರೂಪಾಯಿ ಕೊಟ್ಟಿಯ. ನಾನ್ ಕೇಳಿದ್ರೆ ಅಲ್ಲೇ ಕೇಳ್ತಿಯಲ್ಲ ನೀನು. ಮತ್ತೆ ನಾನು ಕುಂತಿರೋನ್ಗೆ ಎಲ್ಲಿ ಬಂದದು ದುಡ್ಡು? ಹೋಗಿ ಕೆಲಸ ನೋಡಬೇಕು. ಮಾವ ಇಲ್ಲ ಮಾವ, ಏನ್ ಮಾಡಪ್ಪ? ಈಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ಬಂದು ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ. ಅಳುವುದರಿಂದ ಫಲವೇನಿದೆಯೋ ಉಳಿತಾಯ ಮಾಡ್ರವ್ವ. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಉಳಿತಾಯ ಮಾಡ್ರವ್ವ. ಉಳಿತಾಯ ಮಾಡ್ರವ್ವ. ನೀವು ಉಳಿತಾಯ ಮಾಡ್ರವ್ವ. ಅಕ್ಕ, ಅಲ್ಲ ಕಣಕ್ಕ, ಅರ್ಧ ಗಂಟೆ ಆಯ್ತು ಇನ್ನೂ ಬರ್ನಿಲ್ವಲ್ಲಕ್ಕ. ಬಕ್ಕ ಎಲ್ಲ ಬೋಯ್ತಾ ಕೂತಾರ ಬಕ್ಕ. ಅಕ್ಕ
ಆ ಡಬ್ಬದಲ್ಲೆಲ್ಲ ಆರ್ಕಾಸ ಮುರ್ಕಾಸ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗ್ ಬೈತಾರಕ್ಕ ಬಂದು ಅಕ್ಕ ನನ್ಗೆ ಅಮ್ಮ ನನ್ನ ಗೀತ ಕೂತಾರ ಕಣ ಇಲ್ಲ ಕಣಕ್ಕ, ನೀನಿಂದ ನಾವು ಗುಸ್ಕನ ನಿನ್ ಬೈಸಾ ಅಂತ ಕೆಲಸ ನಾನು ಯಾವತ್ತೂ ನೋಡಿ. ತಂದ್ಬಿಡ್ತೀನಿ ಕಣಕ್ಕ. ಆ ಕೇಂದ್ರ ಅನ್ನೋದು ಯಾವ ಸಂಸ್ಥೆ, ಎಲ್ಲಿಂದ ಬಂದಿದೆ, ಅವ್ರು ಯಾರು, ಯಾತಕ್ಕೋಸ್ಕರ ದುಡ್ಡು ಕೊಡ್ತಿದ್ದಾರೆ, ನೀವ್ ಎಷ್ಟು ಹಣ ಕೊಡ್ತಿದ್ದೀರಿ ಬಡ್ಡಿಯ, ನೀವು ಅಷ್ಟು ಹಣ ತಗೊಳ್ತಿದ್ದೀರಿ, ಯಾವ ಲೆಕ್ಕನೂ ನಿಮ್ಮ ಹತ್ರ ಇಲ್ಲ. ಇವತ್ತು ದುಡ್ಡು ಕೊಡ್ಬೇಕು ಅಂತ ಅಂದಾಗ ಈ ರೀತಿ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಯೋಚನೆ ಮಾಡಿ ಆರ್ಥಿಕ ವ್ಯವಹಾರವನ್ನ ಮಾಡಿ. ನಡೀಕ ಬಂದ್ಬಿಡ್ತೀನಿ ಇದೇನೇ ಪಕ್ಕ. ಇಲ್ಲ ಲಾ 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 ಲಾ. ಆದ್ಮೇಲೆ ನಮ್ಮ ಕಥೆಯನ್ನ ನೋಡ್ತಾ ಇದ್ದೀರಿ ನೀವು. ಅವರು ಯಾವುದೋ ಉದ್ದೇಶಕ್ಕೆ ಸಾಲವನ್ನ ಎತ್ಕೊಂಡು ಯಾವುದೋ ದುಂದು ವೆಚ್ಚವನ್ನ ಮಾಡಿ ಈ ತರದ ಪರಿತಾಪವನ್ನ ಪಡ್ತಿದ್ದಾರೆ. ಅವರ ಮುಂದಿನ ಕಷ್ಟ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ. ಏನು ಭಾರವೋ ಇದು ಎಂತ ಭಾರವೋ, ಏನು ಭಾರವೋ ಇದು ಎಂತ ಭಾರವೋ, ಬಾರ ಬಾರ ಮಣ ಬಾರ 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 ಮಣ ಬಾರ ಹೊರಲಾರೆ ಈ ಬಾರ. ಏನು ಭಾರವೋ ಇದು ಎಂತ ಭಾರವೋ, ಏನು ಭಾರವೋ ಇದು ಎಂತ ಭಾರವೋ. ಮಾದ ಬೆಳಗಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡ್ತಾ ಇದ್ರೆ ದಿನ ಕೆಲಸ ಮಾಡಿಸ್ಕತ್ರೆ ಗೌಡಪ್ಪ ಬೇರೆ ಆಯ್ತು ನೋಡಿ, ಮನೆಗೆ ಹೋಗಮ್ಮ. 5 ಗಂಟೆ ಆಯ್ತು ನೋಡಿ. ಬಾ ನೀ ಕಾಲ್ ಕಟ್ಟ. ನೀರು ಕುಡ್ಕೊಳ ಹೆಂಗಾರ ಒಂದು ಕಣಪ್ಪ, ಹೇಳ ಗೌಡಪ್ಪ ಅಂತ ದುಡ್ಡ ಅಂತ ದುಡ್ಡ ದುಡ್ಡು ಅಂತ ಕೇಳು ಮುದುದ. ಏನ್ರಲ್ಲ ಅದು ಕಸ್ಕುಸ ಪಿಸ್ ಪಿಸಿ ಅಂತ ಮಾತಾಡ್ತಾ ಇರೋದು. ಏನಿದು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದ್ ಮಾತಾಡಲ್ಲ, ಬಡ್ಡಿ ಐಕ್ಲಾ? ಏನಿಲ್ಲ ಕಣಪ್ಪ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅಯ್ಯೋ ಬಡ್ಡಿ ಐಕ್ಲಾ, ಕೊಟ್ಟಿರುದೆ ಎದುದ ಬೇಕಾ ನಿಂತದೆ. ಈ ಕೊಟ್ಟ ಸಾಲವೇ ತೀರ್ಸಕ್ಕಾಗ್ಲ, ಇವಾಗ ಹೆಂಗ್ಲ ತೀರ್ಸಿಯ ಸಾಲವ? ಅಲ್ಲ ಕಣಪ್ಪ, ನೀವ್ ಹೆಂಗೆಲ್ಲ ಬೈಬೇಡಿ ಕಣಪ್ಪ, ಮನಸ್ಸು ತುಂಬಾ ನೋವಾಯ್ತದೆ. ಯಾಕ? ಮನೇಲಿ ಮಾಮೇರಿ ಕಷ್ಟ ಕಣಪ್ಪ, ಒಬ್ಬ ಏನು 10 ಜನ ಕುಂತ್ಕೊಂಡ್ತಾವ ಕಣಪ್ಪ. ಒಂದ್ 5 ಅಂಗಿ ಅಂದ್ರೆ ಇನ್ನೊಂದ ಚಡ್ಡಿ ಅಂತಕಪ್ಪ, ಇನ್ನೊಂದು ಪುಸ್ತಕ ಪೆನ್ನಕಪ್ಪ ಅಂತ ಕಣಪ್ಪ. ಹಿಂಗೆಲ್ಲ ಮಾಡುವ ಹೆಂಗಪ್ಪ ಮಾಡೋದ ಸಂಸಾರವ? ನಿಂಗ ನನಗ್ ಗೊತ್ತೋ ಗೊತ್ತಿಲ್ಲ ಕೇಳ್ತೀರಿ. ಹೇಳಪ್ಪ, ನಿನಗೆ ಎಷ್ಟ ಮಕ್ಕಳು? ಅಪ್ಪ ನಿಮ್ ಕಾರಣಂಗೆ ಎಷ್ಟಿದವ್ ನನಗೆ ಅಂತ. ಎಷ್ಟ? 6 ಗಂಡು 6 ಹೆಣ್ಣು, ಮೇಲ್ ಬೇರೆ ಕೊರೆ ಕಣಪ್ಪ. ಇದೇನ್ಲ ಕೊರೆ? ಹೊಟ್ಟೆ ಒಳಗೆ ಇನ್ನೊಂದು ಅದೇ ಅಂತ. ಸರ್ಕಾರದವರು ಅವಾಗಿಂದ ಬಡ್ಕಂದ್ರಲ್ಲ, ಆಪರೇಷನ್ ಮಾಡಿಸಿ ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ. ಅಪ್ಪ ಆಪರೇಷನ್ ಅಪ್ಪ ಅದು ನಮ್ಮ ಹತ್ರಗಲ್ಲ ಕಣಪ್ಪ. ಅಪ್ಪ ಮಾರುದ ಕೂದರಂತೆ, ಗಾಯ ಅಂತೆ, ಗಸಿ ಅಂತೆ. ಅಪ್ಪ ಅದೆಲ್ಲ ಬೇಡ ಕಣಪ್ಪ, ಅದೆಲ್ಲ ನಿಮ್ಮ ಹತ್ರ ಗಣ್ಣು ಅಪ್ಪ ತಿನ್ನೋರ್ಗೆ. ಮಾರುದ ಕುಯ್ದಿಲ್ಲ, 2 ಮಾರ್ಕ್ ಕುಯ್ತಾರೆ. ಯಾರೋ ಇವ್ನಿಗೆ ಹೇಳ್ಕೊಡ್ರು, ಜಾಸ್ತಿ ಮಕ್ಳಾದ್ರೆ ಉಣ್ಣು ಇಟ್ಕೆ ದರಿದ್ರ ಬಂದದಂತೆ, ಕರ್ಕೋಗಿ ಆಪರೇಷನ್ ಮಾಡ್ಸು. ಅಲ್ಲ ಕಣಪ್ಪ, ದೇವ್ರ ಕೊಟ್ಟದ್ ಯಾಕೆ ಬೇಕು ಬೇಡ ಅನ್ಬ. ಯಾ ದೇವ್ರ ಕೊಟ್ಟನು ಎಲ್ಲ ನಮ್ದಿ ಅಲ್ಲಿ ವ್ಯವಹಾರ. ಅಪ್ಪ ಅದ್ ಹೆಂಗಲೇ ಇರ್ಲಿ, ಒಂದ್ 500 ರೂಪಾಯಿ ಕೊಡ್ರಪ್ಪ. ಏನ 500 ರೂಪಾಯ? ಸರಿಯಾಗಿ ನಿನ್ ಕೆಲ್ಸಕ್ ಬತ್ತಲ್ವಂತಲ್ಲ, ನಿನ್ಗೆ ಹೆಂಗ್ಲ ನನ್ ಕೊಟ್ಟ 500 ರೂಪಾಯ? ಯಾರಪ್ಪ ಹಂಗ ಹೇಳ್ದಾರು? ಅಪ್ಪ ಎಷ್ಟು ದಿನ ಬರ್ತಾನೆ ಕೆಲಸ? 3 ದಿನ ಬರ್ತಾರಪ್ಪ. ತಿಂಗಳಲ್ಲಿ 3 ದಿನ ಬರ್ತಾನೆ ಅಂತ ಬಾಕಿ ದಿನ ಎಲ್ಗೋಗಿದ್ದ? ಅಪ್ಪ ನನ್ ತಮ್ಮ ಹೆಂಡತಿ ಬಾಮಯ್ಯನ ಮಗಳ ಮೊಮ್ಮಗಳ ಮದುವೆ ಇತ್ತು, ಅಲ್ಲಿ ಹೋಗಿ ಬಂದ್ಬಿಟ್ಟೆ ಕಣಪ್ಪ, ಎಲ್ಲ ಮುಗಿಸ್ಕೊಂಡು. ಇನ್ನು ದೇವಿಪುರದವ್ರ ಮದುವೆಗೆಲ್ಲ ಹೋಗ್ಬೇಕಾಗಿತ್ತು. ನಾನದನ್ನ ಹೇಳೋರ ಕಣಪ್ಪ, ಎಲ್ಲ ಅದಕ್ಕೆ ಹೋಗ್ಬೇಕು. ಏನೋ ಕಾಲದಿಂದ ಗೇಯ್ತಾ ಇದೀಯ ಅಂತ ಕೊಡ್ತೀನಿ 500 ರೂಪಾಯ. ಎಷ್ಟ್ ಬೇಕು ಅಂದ್ರೆ? 500 ರೂಪಾಯಿ ಕಣಪ್ಪ. 500 ರೂಪಾಯ? ಲೇ ನಂತಾವು ದುಡ್ಡಿಲ್ಲ ಕಣ ಬಡ್ಡಿ ಮಗನೆ. ಏನ್ ಮಾಡಿಯಪ್ಪ ಅಂದ್ರೆ, ನಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಲ್ಲ ಆನಂದ, ಅವ್ರతో 12 ರೂಪಾಯಿ ಬಡ್ಡಿ ನೀಸ್ಕೊಂಡ್ ಬಂದಿವಿ. ನಿನ್ಗೆ ಹೆಂಗೋ 10 ರೂಪಾಯಿ ಕೊಡ್ತೀನಿ. ತಗೋಬಲ್ಲ ಪೇಪರ್. ಅಲ್ಲ ಕಣಪ್ಪ, ಪೇಪರ್ ಯಾಕೆ ಅಂತ. ಗ್ಯಾರಂಟಿ ಬೇಡಲ್ಲ ಒಂದ್ ಪೇಪರ್. ದುಡ್ಡು ಇಸ್ಕೊಂಡಿನಿ ಅಂತ. ಸರಿ ಕಣಪ್ಪ. ಲೇ ಸ್ವಲ್ಪ ಗಾಡಿ ಪೇಪರ್ ಕಡೆ ಕಪ್ ತಗೋಬಲ್ಲ. ತಗಲ ಯಾರ ಬಲ್ಗೈ ಹಾಕರ ಹಾಕು ಎಡಗೈ. ನಾನು ಮರ್ತೇನೆ ಕೈಕು. ನೀನ್ ದಡ್ಡ ಕಣಪ್ಪ, ಮಸಿ ಬೆಳಕ್ ಚೆನ್ನಾಗಿದೆ ಬೆಳಿಲ್ಲ. ಸರಿ ಕಣಪ್ಪ. ಲೇ ನಿಂಗ ಇಲ್ಲೊಂದು ಒತ್ತು ಬಿಟ್ರೆ ನಿನ್ಗೆ 500 ರೂಪಾಯಿ ಬಂದ್ಬಿಡ್ತದಕ್ಕಲ್ಲ. ಅಲ್ಲ ಕಣಪ್ಪ, ಒತ್ತೀನಿ ಬೆಳಿಗ್ಗೆ ಅದಲ್ಲ ಅಂತ. 500 ರೂಪಾಯಿ ಬೇಕಾ ಬೇಡ? ಬೇಕು ಕಣಪ್ಪ. ನೋಡಿ,
ನಮ್ಮ ಆರ್ಥಿಕ ಸಾಕ್ಷರತೆಯ ಸೇರ್ಪಡೆ ಕಾರ್ಯಕ್ರಮದಲ್ಲಿ ವ್ಯವಹಾರ ಪ್ರತಿನಿಧಿ ಹತ್ರ ಈ ರೀತಿ ವ್ಯವಹಾರಗಳಿಲ್ಲ, ಈ ರೀತಿ ಶೋಷಣೆಗೆ ಒಳಗಾಗುದಿಲ್ಲ. ಆದ್ರೆ ಇಲ್ಲಿ